ಬೆಂಗಳೂರು ಐಎಎಸ್ ವಿಷನ್ ಕೋಚಿಂಗ್ ಸೆಂಟರ್ಗೆ ಬಿಗ್ ಶಾಕ್ ಎದುರಾಗಿದೆ. ಐಎಎಸ್ ಕನಸು ಹೊತ್ತು ಬಂದ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ. ಐಎಎಸ್ ಕೋಚಿಂಗ್ ಸೆಂಟರ್ ಬಂದಾಗುವ ಆತಂಕ. ಹೀಗಾಗಿ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಜಯನಗರದ ಚಂದ್ರ ಲೇಔಟ್ನಲ್ಲಿರುವ ಐಎಎಸ್ ವಿಷನ್ ಕೋಚಿಂಗ್ ಸೆಂಟರ್ ಇದು. ಕಳೆದ 11 ತಿಂಗಳಿಂದ ಬಾಡಿಗೆಯನ್ನ ಪಾವತಿಸಿಲ್ಲ ಅನ್ನುವ ಆರೋಪ ಇದೆ. ಕಟ್ಟಡ ಖಾಲಿ ಮಾಡುವಂತೆ ಮಾಲೀಕರು ನೋಟಿಸ್ ಕೊಡುವ ಸಾಧ್ಯತೆ ಇದೆ. ನ್ಯಾಯಕ್ಕಾಗಿ ಚಂದ್ರ ಲೇಔಟ್ ಠಾಣೆಯನ್ನ ಹತ್ತಿದ್ದಾರೆ ಅಭ್ಯರ್ಥಿಗಳು. ಒಬ್ಬ ವಿದ್ಯಾರ್ಥಿಯಿಂದ 1.5 ಲಕ್ಷ ಶುಲ್ಕ ಪಡೆದಿದ್ದಾರೆ. ಐಎಎಸ್ ವಿಷನ್ ಬಂದಾದ್ರೆ 300ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅತಂತ್ರ ಸ್ಥಿತಿಗೆ ಹೋಗ್ತಾರೆ. ಕಳೆದ 11 ತಿಂಗಳಿಂದ ಬಾಡಿಗೆ ಕಟ್ಟಿಲ್ವಂತೆ ಈ ಬಿಲ್ಡಿಂಗ್ಗೆ. ಹೀಗಾಗಿ ಬಿಲ್ಡಿಂಗ್ನ ಮಾಲೀಕರು ನೋಟಿಸ್ ಕೊಟ್ರೆ 1.5 ಲಕ್ಷ ಫೀಸ್ ಕಟ್ಟಿ ಕೋಚಿಂಗ್ ಸೆಂಟರ್ಗೆ ಜಾಯಿನ್ ಆಗಿರುವಂತಹ ಅಭ್ಯರ್ಥಿಗಳ ಕಥೆ ಏನು ಅನ್ನೋದೇ ಸದ್ಯದ ಸಮಸ್ಯೆ. ಹೀಗಾಗಿ ಇದೇ ಆತಂಕದಲ್ಲಿ 1.5 ಲಕ್ಷ ಫೀಸ್ ಕಟ್ಟಿರುವಂತಹ ಅಭ್ಯರ್ಥಿಗಳು ಚಂದ್ರ ಲೇಔಟ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. 1.5 ಲಕ್ಷ ಫೀಸ್ ಕಟ್ಟಿದ್ದೀವಿ, ಆದರೆ ಕಳೆದ 11 ತಿಂಗಳಿಂದ ಬಾಡಿಗೆ ಕಟ್ಟಿಲ್ವಂತೆ. ಒಂದು ವೇಳೆ ಮಾಲೀಕರೇನಾದರೂ ನೋಟಿಸ್ ಕೊಟ್ಟರೆ ಜಾಗ ಖಾಲಿ ಮಾಡಬೇಕಾಗತ್ತೆ. ಈ ರೀತಿ ಖಾಲಿ ಮಾಡಿದರೆ ನಾವೆಲ್ಲಿ ಹೋಗಬೇಕು ಅನ್ನೋದು ಅಭ್ಯರ್ಥಿಗಳ ಪ್ರಶ್ನೆ. ಹೀಗಾಗಿ ಇದೇ ಕಾರಣಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಒಂದಲ್ಲ ಎರಡಲ್ಲ, ನೂರಾರು ವಿದ್ಯಾರ್ಥಿಗಳು 1.5 ಲಕ್ಷ ಫೀಸನ್ನು ಕಟ್ಟಿದ್ದಾರೆ, ಜಾಯ್ನ್ ಆಗಿದ್ದಾರೆ. ಹೀಗಿದ್ರೂ ಕೂಡ ಕಳೆದ 11 ತಿಂಗಳಿಂದ ಬಾಡಿಗೆ ಪಾವತಿಸಿಲ್ಲ. IAS ಮತ್ತು IPS ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಅಭ್ಯರ್ಥಿಗಳು ಗ್ರಾಮೀಣ ಭಾಗದಿಂದ ಬೆಂಗಳೂರಿಗೆ ಕನಸನ್ನು ಕಟ್ಕೊಂಡು ಬಂದಿದ್ದಾರೆ. ಆದರೆ ಚಂದ್ರ ಲೇಔಟ್ನಲ್ಲಿರುವಂಥ IAS ವಿಷನ್ ಕೋಚಿಂಗ್ ಸೆಂಟರ್ ಏನಿದೆ ಅದು ಕಳೆದ 6 ತಿಂಗಳಿಂದ ಏನೋ ಅದು ಕೋಚಿಂಗ್ ಸೆಂಟರ್ ನಡೆಸ್ತಾ ಇರುವಂಥ ಬಾಡಿಗೆ ಮಾಲೀಕರಿಗೆ ಬಾಡಿಗೆ ಪಾವತಿ ಮಾಡದೆ ಈಗ ಮುಚ್ಚುವಂಥ ಹಂತಕ್ಕೆ ಬಂದಿರುವಂಥದ್ದು. ಒಂದು ಕಡೆ ಅತಂತ್ರ ಪರಿಸ್ಥಿತಿಗೆ ಸಿಲುಕಿರುವಂಥ ನೂರಾರು ಯುವಕರು ಇವತ್ತು ಬೀದಿಗೆ ಬಿದ್ದಿರುವಂಥದ್ದು. ಯಾಕೆಂತಂದರೆ ಲಕ್ಷಾಂತರ ರೂಪಾಯಿ ಫೀಸನ್ನು ಕಟ್ಸ್ಕೊಂಡಿರುವಂಥ ಮ್ಯಾನೇಜ್ಮೆಂಟ್ ಅವರು ಈ ಕಡೆ ಇವರ ಸಮಸ್ಯೆಯನ್ನು ಕೂಡ ಬಗೆಹರಿಸ್ತಾ ಇಲ್ಲ. ಯಾಕೆಂತಂದರೆ ಈಗ ನಾಳೆ ದಿನ ಕ್ಲೋಸ್ ಆದರೆ ಎಲ್ಲಿಗೆ ಹೋಗಬೇಕು ಅನ್ನುವಂಥ ಒಂದು ಅತಂತ್ರ ಪರಿಸ್ಥಿತಿಗೆ ತಲುಪಿರುವಂಥದ್ದು. ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಅದು ನೀವು ಓನರ್ ಜೊತೆಗೆ ಮಾತಾಡ್ತಿರೋ ಯಾರ ಜೊತೆಗೆ ಮಾತಾಡ್ತಿರೋ ನಮ್ಗೆ ಅದು ಕನ್ಸರ್ನ್ ಇಲ್ಲ. ನೀವು ಓನರ್ ಡೆಲ್ಲಿಲಿ ಇದ್ದಾರಲ್ವಾ, ಅವರು ಬರಬೇಕು. ಬಂದು ನಮ್ಮ ಕಂಡೀಷನ್ಸ್ ಏನೇನಿದೆಯಲ್ಲ, ನಾವು ಕೋರ್ಟಿಂದ ಒಂದು ಇದು ಡ್ರಾಫ್ಟ್ ಮಾಡಿಸಿದ್ದೀವಿ ಸರ್, ನಮ್ಮ ಕಂಡೀಷನ್ಸ್ ಎಲ್ಲ ಅದರಲ್ಲಿದೆ. ನಾವು ಏನು ಹೇಳ್ತಿದ್ದೀವಿ ಅಂತಂದರೆ ನೀವು ಬಂದು ಸೈನ್ ಆಗಿಬಿಟ್ಟು ನಮ್ಮ ಜೊತೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ಹೋಗಬೇಕು. ಬಟ್ ನಾವು ಓನರ್ಗೆ ಮಾತಾಡಿದ್ರೆ ಬಿಲ್ಡಿಂಗ್ ಓನರ್ ಏನಂದ್ರೆ ಗೊತ್ತಾ ನಮಗೆ, ಇಲ್ಲಪ್ಪ ನನಗೆ ಯಾರು ನನ್ನ ಜೊತೆ ಯಾರೂ ಮಾತಾಡ್ತಿಲ್ಲ, ನಾನು ಮಂಡ್ಯ ಅಷ್ಟಿಗೆ ಕೋರ್ಟಿಂದ ನೋಟಿಸ್ ತರ್ತೀನಿ, ನೋಟಿಸ್ ತಂದುಬಿಟ್ಟು ನಾನು ಬಂದ್ ಮಾಡಿಬಿಡ್ತೀನಿ, ಅಂದರೆ ಲಾಕ್ ಆಗಿಬಿಡ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ ಸರ್. ಈಗ ನಾವು ಸ್ಟೂಡೆಂಟ್ಸ್ ನೂರಾರು ಜನ ಇದ್ದೀವಿ ಸರ್. ಆ ಇನ್ಸ್ಟಿಟ್ಯೂಟಲ್ಲಿ 300 ಜನ ಓದ್ತಿದ್ದೀವಿ. ಅಂದರೆ ಜಾನ್ವರಿ ಬ್ಯಾಚು ಎಲ್ಲ ಬ್ಯಾಚಲ್ಲಿದ್ದಾರೆ. ಅವರು ಕರೆಕ್ಟಾಗಿ ಕ್ಲಾಸಸ್ ಮಾಡ್ತಿಲ್ಲ ಸರ್, ಮತ್ತು ವೀಕ್ಲಿ ಟೆಸ್ಟಸ್ ಮಾಡ್ತಿಲ್ಲ. ನಮ್ಗೆ ಏನೇನು ಪ್ರಾಮಿಸ್ ಮಾಡಿದ್ದಾರೆ, ಯಾವ ಪ್ರಾಮಿಸ್ ಅವ್ರು ನಮಗೆ ಕಂಪ್ಲೀಟಾಗಿ ನೆರವೇರಿಸ್ಕೊಡ್ತಿಲ್ಲ ಸರ್. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ, ಇವತ್ತು 3 ತಿಂಗಳಿಂದನೇ ನಾವು ಒಂದು ಪ್ರೊಟೆಸ್ಟ್ ಮಾಡಿದ್ದೀವಿ ಸರ್. ಬಟ್ ನಾವು ತೆಳಗಡೆ ಬಂದು ಮಾಡಿದ್ದಿಲ್ಲ, ನಾವು ಅಲ್ಲೇ ಫ್ಯಾಕಲ್ಟಿ ಜೊತೆಗೆ ಅಷ್ಟೇ ಮಾತಾಡಿದ್ವಿ. ಅವ್ರು ಏನಂದ್ರು, ನಮ್ಗೆ ಅವರು ಇನ್ಶೋರ್ ಮಾಡಿದರು, ನಾವೆಲ್ಲ ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ ಅಂತ. ಈಗ ಏನು ಹೇಳ್ತಿದ್ದಾರೆ ಸರ್, ನಾವು ಸೈನ್ ಹಾಕಕ್ಕೆ ಬರಲ್ಲಪ್ಪ, ಡೆಲ್ಲಿ ಓನರ್ ಹಾಕಬೇಕಂತ, ನೀವು ಕೊಡ್ರಿ ನಮಗೆ, ನಾವು ಕಳಿಸ್ತೀವಿ ಡೆಲ್ಲಿಗೆ, ಅವ್ರು ಸೈನ್ ಮಾಡಿ ಕೊಡ್ತಾರೆ. ನಾವೇನು ಹೇಳ್ತಿದ್ದೀವಿ ಅಂದರೆ ಓನರೇ ಬರಬೇಕು. ಓನರ್ ಬಂದು ಮಾತಾಡಿ ನಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ನಮಗೆಲ್ಲ ಅಶ್ಯೂರೆನ್ಸ್ ಕೊಟ್ಟು ಅವರು ಹೋಗ್ಬೇಕು ಸರ್. ನಾಳೆ ದಿನ ಯಾರಾದರೂ ಬಂದು ಕ್ಲೋಸ್ ಮಾಡಿದ್ರೆ ಬಿಲ್ಡಿಂಗು, ನಾವು ಯಾರ ಕಡೆ ಹೋಗ್ಬೇಕು ಸರ್? ಈಗ ಓನರ್ ಮ್ಯಾನೇಜ್ಮೆಂಟ್ ನಮ್ಮ ಕೂಡ ಮಾತಾಡೋಕ್ಕೆ ಅವರು ರೆಡಿ ಇಲ್ಲ. ಇಲ್ಲಿ ಲೋಕಲ್ ಯಾರೋ ಸೆಂಟರ್ನ ಮ್ಯಾನೇಜ್ ಮಾಡೋರು ಬಂದು ನಮಗೆ ಆನ್ಸರ್ ಮಾಡಿದರೆ ಅವ್ರ ಜವಾಬ್ದಾರಿ ಇಲ್ಲ ಅಂತ ಅವರೇ ಹೇಳ್ತಿದ್ದಾರೆ ಸರ್. ಬಿಲ್ಡಿಂಗ್ ಓನರ್ ಹೇಳಿದ ಪ್ರಕಾರ ಇವರಾಗಲೇ 3 ದಿನದ ಮುಂಚೆನೇ ನೋಟಿಸ್ ಅಂಟಿಸಿದ್ರು ಸರ್ ಬಿಲ್ಡಿಂಗಲ್ಲಿ. ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಇನ್ಸ್ಟಿಟ್ಯೂಟ್ ಅವರು 3 ದಿನ ಮುಂಚೆನೇ ಬಿಲ್ಡಿಂಗಲ್ಲಿ ಅದು ಪೋಸ್ಟರ್ ಹಾಕಿದ್ದಾಗ ನೋಟಿಸ್ನ ಇವ್ರೇನು ಮಾಡಿದ್ದಾರೆ, A4 ಶೀಟ್ನ ಫುಲ್ ಪೇಸ್ಟ್ ಮಾಡಿಬಿಟ್ಟಿದ್ದಾರೆ. ಒಳಗಡೆ ಇನ್ಫಾರ್ಮೇಷನ್ ಏನಿದೆ, ಮಮ್ಮಿ ಏನಿದೆ ನಮಗೆ ಗೊತ್ತಿಲ್ಲ. ಅವ್ರು ಕೇಳಿದ್ರೆ ನೀವೇನು ಟಚ್ ಮಾಡಿಬಿಡಿ ಅಂತ ಹೇಳಿದ್ರು, ಹಂಗೆ ಇದ್ವಿ. ಇವತ್ತು ಬೆಳಿಗ್ಗೆ ಸ್ವತಃ ಬಿಲ್ಡಿಂಗ್ ಓನರೇ ಬಂದು ಆ A4 ಶೀಟ್ನ ತೆಗೆಸಿ ಅವರೇ ನಿಂತು ಹೇಳಿದ್ದಾರೆ ಸರ್, ನಮಗೀಗ ಬಿಲ್ಡಿಂಗ್ದು ಪ್ರಾಬ್ಲಮ್ ಆಗಿದೆ, ಸುಮಾರು ದಿನದಿಂದ ಅವ್ರು ಮೆನ್ಷನ್ ಮಾಡಲಿಲ್ಲ, ನಮ್ಗೆ ರೆಂಟಲ್ ಪ್ರಾಬ್ಲಮ್ ಇದೆ, 1 ವರ್ಷ ಅಂತ ಹೇಳಿದಾರಂತೆ. ಕಟ್ಟಡದ ಮಾಲೀಕರು ಬಂದು ಈಗ ನೋಟಿಸನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ನೀವು ಖಾಲಿ ಮಾಡಿ ಬೇರೆ ಕಡೆ ಹೋಗಿ ಅನ್ನುವಂಥದ್ದು. ಈಗ ನಾವು ಎಲ್ಲಿಗೆ ಹೋಗಬೇಕು ಅನ್ನುವಂಥ ಒಂದು ಮಾತನ್ನು ಏನು ಯುವಕರು ತಮ್ಮ ಅಸಮಾಧಾನವನ್ನು ಮ್ಯಾನೇಜ್ಮೆಂಟ್ ವಿರುದ್ಧ ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.